ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಅಯೋಧ್ಯೆ ರಾಮ ಮಂದಿರ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದೊಂದು ರೀತಿಯ ಹೇಳಿಕೆ ಕೊಡ್ತಿದ್ದಾರೆ. ಕೆಲವರು ರಾಮ ಮಂದಿರಕ್ಕೆ ಹೋಗಲ್ಲ ಅಂದ್ರೆ ಇನ್ನು ಕೆಲವರು ಖಂಡಿತವಾಗಿಯೂ ಹೋಗ್ತೀವಿ ಅಂತಿದ್ದಾರೆ. ಹಾಗಿದ್ರೆ ರಾಮ ಮಂದಿರ ಮತ್ತು ರಾಮನ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳೋದೇನು, ಯಾರ ವಾದ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಟೈಮ್ ಸಿಕ್ಕಾಗ ಅಯೋಧ್ಯೆಗೆ ಹೋಗ್ತಾರೆ ಸಿಎಂ. ರಾಮ ಮಂದಿರ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ, ಶ್ರೀರಾಮಚಂದ್ರನನ್ನ ನಾವು ಪೂಜೆ ಮಾಡ್ತೀವಿ, ನಾವು ಕೂಡ ರಾಮ ಭಕ್ತರು. ಆದ್ರೆ ರಾಮನ ಹೆಸರಲ್ಲಿ ಬಿಜೆಪಿಯವರು ಮಾಡ್ತಿರೋ ರಾಜಕೀಯವನ್ನ ವಿರೋಧಿಸ್ತೀವಿ. ಯಾವತ್ತಾದ್ರೂ ಸಮಯ ಸಿಕ್ಕಾಗ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಪಡಿತೀನಿ ಎಂದಿದ್ದಾರೆ. ಇಲ್ಲಿಂದನೇ ಪ್ರಾರ್ಥನೆ ಮಾಡ್ತೀನಿ ಎಂದ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾನು ಹಿಂದೂ, ನಾನು ಕೂಡ ರಾಮ ಭಕ್ತ, ನಾನು ಇಲ್ಲಿಂದನೇ ಪ್ರಾರ್ಥನೆ ಮಾಡ್ತೀನಿ. ರಾಜಕಾರಣದಲ್ಲಿ ಧರ್ಮ ಇರ್ಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹೇಳಿದ್ದಾರೆ. ರಾಮ ಮಂದಿರ ಎಲ್ಲರನ್ನ ಒಗ್ಗೂಡಿಸುವಂತಾಗಲಿ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಪ್ರಕಾರ ರಾಮ ಮಂದಿರವು ಸಮಾಜದಲ್ಲಿ ಸೌಹಾರ್ದತೆ, ಸಹೋದರತೆ, ಪ್ರೀತಿ, ವಿಶ್ವಾಸ ನೆಲೆಗೊಳ್ಳಲು ಪ್ರೇರಣೆಯಾಗಬೇಕು. ಸಮಾಜವನ್ನ, ದೇಶವನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕು. ಅವಕಾಶ ಸಿಕ್ಕಾಗ ರಾಮ ಮಂದಿರಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಎಂದಿದ್ದಾರೆ. ಅಂದು ಪುಲ್ವಾಮಾ, ಬಾಲಾಕೋಟ್, ಇಂದು ರಾಮ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಹೋದ್ಸಲ ಪುಲ್ವಾಮಾ ಆಯ್ತು, ಬಾಲಾಕೋಟ್ ಆಯ್ತು, ಈ ಸಲ ರಾಮನ ಹೆಸರು ಹೇಳ್ಕೊಂಡು ಚುನಾವಣೆ ಗೆಲ್ಬೇಕು ಅಂತ ಬಿಜೆಪಿ ಅವರು ಹೊರಟಿದ್ದಾರೆ. ರಾಮ ಮಂದಿರದಲ್ಲಿ ಮೊದಲ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ರಾಜೀವ್ ಗಾಂಧಿ ಅಂತ ಹೇಳಿದ್ದಾರೆ. ರಾಮ ಮಂದಿರ ಸ್ವಂತ ಆಸ್ತಿ ಅನ್ಕೊಂಡಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ರಾಮ ಮಂದಿರಕ್ಕೆ ನಾನು 51,000 ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ, ಎಲ್ರು ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿಯವರು ರಾಮ ಮಂದಿರವನ್ನ ತಮ್ಮ ಸ್ವಂತ ಆಸ್ತಿ ಅನ್ಕೊಂಡಿದ್ದಾರೆ. ಬಿಜೆಪಿಯವರು ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಹೇಳಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಖಂಡಿತವಾಗಿಯೂ ಹೋಗೇ ಹೋಗ್ತೀವಿ. ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ರಾಮ ಮಂದಿರ ನಿರ್ಮಾಣ ಆಗಿರೋದು ಸಂತೋಷದ ವಿಚಾರ, ಆದ್ರೆ ಅದರ ಸುತ್ತ ರಾಜಕೀಯ ವಾತಾವರಣ ಸೃಷ್ಟಿ ಮಾಡ್ತಿರೋದು ಸರಿಯಲ್ಲ. ಅಲ್ಲಿಗೆ ಹೋಗಲು ಎಲ್ಲರಿಗೂ ಆಸೆ ಇದೆ. ನಾವು ಖಂಡಿತವಾಗಿಯೂ ಹೋಗ್ತೀವಿ. ಇವತ್ತೇ ಹೋಗ್ಬೇಕು, ಅವತ್ತೇ ಹೋಗ್ಬೇಕು ಅಂತಿಲ್ಲ, ಬೇರೆ ದಿನಾನು ಹೋಗ್ಬೋದು ಎಂದಿದ್ದಾರೆ. ಅಯೋಧ್ಯೆಯಲ್ಲಿರೋದು ಬಿಜೆಪಿಯವರ ರಾಮ. ಮಾಜಿ ಶಾಸಕ ಎಚ್ ಆಂಜನೇಯ ಮಾತನಾಡಿ, ಅಯೋಧ್ಯೆಯಲ್ಲಿರೋದು ಬಿಜೆಪಿಯವರ ರಾಮ. ನಮ್ಮ ರಾಮ ಎಲ್ಲ ಕಡೆ ಇದ್ದಾನೆ. ನಾನು ಆಂಜನೇಯ, ರಾಮ ನನ್ನ ಎದೆಯಲ್ಲೇ ಇದ್ದಾನೆ. ಸ್ವತಃ ಸಿದ್ದರಾಮಯ್ಯನೇ ರಾಮ ಎಂದಿದ್ದಾರೆ. ಕಾಂಗ್ರೆಸ್ನ ಹಿಂದೂಗಳೆಲ್ಲ ರಾಮ ಭಕ್ತರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿರೋ ಎಲ್ಲ ಹಿಂದೂಗಳು ರಾಮ ಭಕ್ತರೇ. ನಾನು ರಾಮ ಭಕ್ತನೇ. ದಿನ ಮನೇಲಿ ದೇವರನ್ನ ಪೂಜೆ ಮಾಡ್ತೀನಿ. ಹೀಗಾಗಿ ಅಯೋಧ್ಯೆಗೆ ಹೋಗೋ ಅವಶ್ಯಕತೆ ಇಲ್ಲ. ಬಿಜೆಪಿಯವರು ಇದನ್ನ ರಾಜಕೀಯಕ್ಕೆ ಬಳಸ್ತಿರೋದು ಮನಸ್ಸಿಗೆ ನೋವಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ರಾಮ ಮಂದಿರಕ್ಕೆ ನಾನು ದೇಣಿಗೆ ಕೊಟ್ಟಿದ್ದೀನಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ, ರಾಮ ಮಂದಿರ ಕಟ್ಟೋಕೆ ನಾನು ದೇಣಿಗೆ ಕೊಟ್ಟಿದ್ದೀನಿ. ವೈಯಕ್ತಿಕವಾಗಿ ನಾನು ದೈವಿ ಭಕ್ತೆ. ಒಂದಲ್ಲ ಒಂದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಖಂಡಿತವಾಗಿ ಹೋಗೇ ಹೋಗ್ತೀನಿ. ರಾಮ ಮಂದಿರ 140 ಕೋಟಿ ಭಾರತೀಯರದ್ದು ಎಂದಿದ್ದಾರೆ. ಪಕ್ಷ ಹೇಳೋದನ್ನ ಕೇಳೋದು ನಮ್ಮ ಕೆಲಸ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳೋದು ನಮ್ಮ ಕೆಲಸ. ಹೈಕಮಾಂಡ್ ನವರು ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿರೋದ್ರಿಂದ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ರಾಮ ಮಂದಿರಕ್ಕೆ ಹೋಗಲು ವಿರೋಧವಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ರಾಮ ಮಂದಿರಕ್ಕೆ ಹೋಗಲು ಕಾಂಗ್ರೆಸ್ನವರ ವಿರೋಧ ಇಲ್ಲ. ಆದ್ರೆ ಕಾರ್ಯಕ್ರಮದ ನೇತೃತ್ವವನ್ನ ಬಿಜೆಪಿಯವರು ವಹಿಸಿರುವ ಬಗ್ಗೆಯಷ್ಟೇ ನಮ್ಮ ತಕರಾರು ಇರೋದು. ರಾಮ ಮಂದಿರ ಇಡೀ ದೇಶದ ಆಸ್ತಿ. ಹೀಗಿದ್ದಾಗ ಎಲ್ಲರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಶ್ರೀರಾಮ ನಮ್ಗೆ ಹೆಚ್ಚು ಆಶೀರ್ವಾದ ಮಾಡ್ತಾನೆ. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ನಾವು ರಾಮನ ಭಕ್ತರು. ನಾವು ಇಲ್ಲಿಂದನೇ ನಮಸ್ಕಾರ ಮಾಡ್ತೀವಿ. ಶ್ರೀ
ಶ್ರೀರಾಮ ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ಎಂದಿದ್ದಾರೆ. ಎಲೆಕ್ಷನ್ಗಾಗಿ ಬಿಜೆಪಿಯವರು ಮಂದಿರ ಕಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ನಮ್ಮೂರಿನಲ್ಲಿ 100 ವರ್ಷಗಳ ಇತಿಹಾಸವಿರುವ ಶ್ರೀರಾಮನ ದೇವಸ್ಥಾನಗಳಿವೆ. ಹೆಚ್ಚು ಪವಿತ್ರತೆ ಇರುವ ದೇವಾಲಯಗಳಿವೆ. ಅದನ್ನೆಲ್ಲ ಬಿಟ್ಟು ಬಿಜೆಪಿಯವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಟಿರೋದು ಜನರಿಗೆ ಮಾಡಿರೋ ಮೋಸ. ಬಾಬ್ರಿ ಮಸೀದಿ ಬೀಳಿಸಿದಾಗ ನಾನು ಕೂಡ ಹೋಗಿದ್ದೆ. ಒಂದು ಟೆಂಟ್ ಒಳಗೆ 2 ಬೊಂಬೆಗಳನ್ನ ಇಟ್ಟು ಶ್ರೀರಾಮ ಇವನೇ ಅಂದಿದ್ರು. ನಮ್ಮೂರಿನ ದೇವಸ್ಥಾನದೊಳಗೆ ಕಾಲಿಟ್ಟ ಕೂಡ್ಲೆ ಒಂಥರ ವೈಬ್ರೇಷನ್ ಆಗುತ್ತೆ. ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರುತ್ತೆ. ಆದ್ರೆ ಅವತ್ತು ಅಯೋಧ್ಯೆಗೆ ಹೋದಾಗ ಹಾಗ್ ಅನಿಸ್ಲೇ ಇಲ್ಲ ಎಂದಿದ್ದಾರೆ. ಇದರಿಂದ ದೇಶಕ್ಕೆ 1 ರೂಪಾಯಿ ಲಾಭ ಇಲ್ಲ. ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಬಿಜೆಪಿಯವರು ಮತ್ತೆ ಅಧಿಕಾರಕ್ಕೆ ಬರಲು ಈ ಟೆಕ್ನಿಕ್ ಬಳಸ್ತಿದ್ದಾರೆ. ಇದರಿಂದ ಬಿಜೆಪಿಗಷ್ಟೇ ಲಾಭ, ದೇಶಕ್ಕೆ 1 ರೂಪಾಯಿ ಲಾಭ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅಪೂರ್ಣ ರಾಮ ಮಂದಿರ ಇಟ್ಕೊಂಡು ಲಾಭ. ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ನಾವು ಕೂಡ ರಾಮ ಭಕ್ತರು, ರಾಮನಿಗೆ ಪೂಜೆ ಮಾಡ್ತೀವಿ. ನಮ್ಮ ಗ್ರಾಮದಲ್ಲೂ ರಾಮ ಮಂದಿರ ಇದೆ. ಆದ್ರೆ ಅಪೂರ್ಣ ರಾಮ ಮಂದಿರ ಇಟ್ಕೊಂಡು ಬಿಜೆಪಿಯವರು ರಾಜಕೀಯ ಲಾಭ ಪಡೆಯಲು ಇದನ್ನೆಲ್ಲ ಮಾಡ್ತಿರೋದು ಅಕ್ಷಮ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಮ ಮಂದಿರಕ್ಕೆ ಹೋಗಲು ಆಹ್ವಾನ ಬೇಕಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮ ಮಂದಿರ ಕಟ್ಟಿರೋದು ಸಂತೋಷದ ವಿಚಾರ. ರಾಮರಾಜ್ಯ ಯಾವಾಗ ಬರುತ್ತೆ ಅಂತ ಬಿಜೆಪಿಯವರು ಹೇಳ್ಬೇಕು. ರಾಮ ಮಂದಿರಕ್ಕೆ ನಂಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ತೀನಿ, ಯಾರಿಂದಲೂ ಆಹ್ವಾನ ಬೇಕು ಅಂತಿಲ್ಲ ಎಂದಿದ್ದಾರೆ. ಧರ್ಮವನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ರಾಜಕೀಯ ವ್ಯಕ್ತಿಗಳು ಧರ್ಮವನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ರಾಮ ಮಂದಿರಕ್ಕೆ ಹೋದ್ರೆ ಮಾತ್ರ ಭಕ್ತಿ ಬರಲ್ಲ. ಸಚಿವ ಕೆ.ಜೆ. ಜಾರ್ಜ್ ಮಾತನಾಡಿ, ರಾಮ ಮಂದಿರಕ್ಕೆ ಹೋದ್ರೆ ಮಾತ್ರ ರಾಮನ ಮೇಲೆ ಭಕ್ತಿ ಬರಲ್ಲ. ಈಗ್ಲೇ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತಾನೂ ಇಲ್ಲ ಎಂದಿದ್ದಾರೆ. 2 ಕೋಟಿ ದೇಣಿಗೆ ಸಂಗ್ರಹಿಸಿ ಕೊಡಿಸಿದ್ದೆ. ಈ ಹಿಂದೆ ಬಿಜೆಪಿಯಲ್ಲಿದ್ದ, ಈಗ ಕಾಂಗ್ರೆಸ್ ಎಂಎಲ್ಸಿ ಆಗಿರೋ ಜಗದೀಶ್ ಶೆಟ್ಟರ್ ಮಾತನಾಡಿ, ನಾನು ಸುಮಾರು 2 ಕೋಟಿ ದೇಣಿಗೆ ಕೊಡಿಸಿದ್ದೆ. ಈಗ ನನ್ನನ್ನ ರಾಮ ಭಕ್ತ ಅಲ್ಲ ಅಂತಾರೆ ಎಂದಿದ್ದಾರೆ. ನನ್ನ ಹೆಸರಲ್ಲೇ ಲಕ್ಷ್ಮಣ ಇದ್ದಾನೆ ಎಂದ ಸವದಿ. ಈ ಹಿಂದೆ ಬಿಜೆಪಿಯಲ್ಲಿದ್ದ, ಸದ್ಯ ಕಾಂಗ್ರೆಸ್ ಶಾಸಕರಾಗಿರೋ ಲಕ್ಷ್ಮಣ ಸವದಿ ಮಾತನಾಡಿ, ನನ್ನ ಹೆಸರಲ್ಲೇ ಲಕ್ಷ್ಮಣ ಇದ್ದಾನೆ, ಮುಂದೆ ಯಾವತ್ತಾದ್ರೂ ಟೈಮ್ ಸಿಕ್ಕಾಗ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಭಕ್ತಿ ಇದ್ರೆ ಯಾವತ್ತು ಬೇಕಾದ್ರೂ ಹೋಗ್ಬೋದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಭಕ್ತಿ ಇರೋರು ರಾಮ ಮಂದಿರಕ್ಕೆ ಇವತ್ತು ಬೇಕಾದ್ರೂ ಹೋಗ್ಬೋದು, ನಾಳೆ ಬೇಕಾದ್ರೂ ಹೋಗ್ಬೋದು, ಯಾವತ್ತು ಬೇಕಾದ್ರೂ ಹೋಗ್ಬೋದು ಎಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳೋದೇನು, ಯಾರ ವಾದ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.